ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ ಬೆಳಗ್ಗೆದ್ದು ಆಸ್ ಯೂಶುವಲ್ ಮಾರ್ನಿಂಗ್ ರುಟೀನ್ ಎಲ್ಲ ಮುಗಿಸ್ತೆ. ನಮ್ಮ ಮಮ್ಮಿ ಏನ್ ಮಾಡ್ತವ್ರೆ ಅಂತ ನೋಡಿದ್ರೆ ಕೈಯಲ್ಲೇ ಉಪ್ಪೆಸರು ಕರದ ಮಸಾಲೆನೆಲ್ಲ ಉರಿತಿದ್ರು. ಸುಡಲ್ವಾ ಅಂತ ಕೇಳಿದ್ಕೆ ಇನ್ನೂ ಬಿಸಿ ಆಗಿಲ್ಲ, ನಿಂಗ್ ಚಮಕ್ ಕೊಟ್ಟೆ ಅಂತ ಅಂದ್ರು. ನಮ್ಮ ಮನೆಯವರೆಲ್ಲ ತಿಂಡಿಗೆ ರಾಗಿ ರೊಟ್ಟಿ ಉಪ್ಪೆಸರು ಕರ ತಿಂದ್ರೆ ನಾನ್ ಸ್ಪೆಷಲ್ ಆಗಿ ಎಗ್ ರೈಸ್ ಮಾಡ್ಕೊಂಡಿದ್ದೆ. ನಾನು ಮುಂಚೆ ರಾಗಿ ರೊಟ್ಟಿನ ಇಷ್ಟಪಟ್ಟು ತಿಂತಾ ಇದ್ದೆ, ಆದ್ರೆ ಸುಮಾರು ಸತಿ ಅದ್ರಲ್ಲಿ ಕಲ್ಸಿಕ್ಕೆ ಅಲ್ಲೂ ನರ್ಕ ಅಂದ್ಮೇಲೆ ತಿನ್ನದ್ ಬಿಟ್ಟೆ. ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ತಂಗಿ ನಮ್ಮ ಮಮ್ಮಿ ಎಲ್ಲರೂ ಸೇರ್ಕೊಂಡು ಮನೆದು ಮೂಲೆನೆ ಧೂಳೊಡಿಯಕ್ ನಿಂತ್ಕೊಂಡು ಯಾರ್ಯಾರು ಯಾವ್ಯಾವ ಮನೆ ಕ್ಲೀನ್ ಮಾಡ್ಬೇಕು ಅಂತ ನಮ್ಮ ಮಮ್ಮಿ ಡಿವೈಡ್ ಮಾಡಿದ್ರು. ನಾನ್ ಮಲ್ಕೊಳ್ಳೋ ರೂಮ್ ಮತ್ತೆ ಹಾಲ್ ನ ನಾನ್ ಕ್ಲೀನ್ ಮಾಡ್ಬೇಕು, ಇನ್ನೊಂದ್ ರೂಮ್ ಮತ್ತೆ ಇನ್ನೊಂದು ಹಾಲ್ ನ ನನ್ನ ತಂಗಿ ಕ್ಲೀನ್ ಮಾಡ್ಬೇಕು, ಅಂಡ್ ಸ್ಟೋರ್ ರೂಮ್ ನ ಮಮ್ಮಿ ಕ್ಲೀನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ ಎಲ್ಲರೂ ನಮ್ ಕೆಲ್ಸಕ್ಕೆ ನಿಂತ್ಕೊಂಡು ನಮ್ಮ ಮಮ್ಮಿ ಮಧ್ಯದಲ್ಲಿ ಬಂದು ನಂಗೆ ಕೂಡೆ ಕೊಟ್ಟೋಗ್ತಿದ್ರು. ಅದನ್ನು ವಿಡಿಯೋ ಮಾಡ್ಕೊಂಡೆ. ಆಗ್ತೀನಿ ಪಕ್ಕ ಇದನ್ನು ಆಗ್ತೀನಿ ನೋಡಿ. ಶುಕ್ರವಾರದಿಂದ ಶ್ರಾವಣ ಶುರು, ಸೊ ಅಷ್ಟ್ರಲ್ ಕ್ಲೀನಿಂಗ್ ಎಲ್ಲ ಮಾಡಿ ಮುಗಿಸ್ಬೇಕು. ಶ್ರಾವಣದಲ್ಲಿ ನಾನ್ ವೆಜ್ ಮಾಡದೇ ಇರೋ ಕಾರಣ ಇನ್ನ 1 ತಿಂಗಳ ಗಂಟ ತಿನ್ನಲ್ಲ, ಇವತ್ತೇ ಲಾಸ್ಟ್ ಅಂತ ಹೇಳಿ ಮಟನ್ ಚಿಕನ್ 2 ತರಿಸಿದ್ದು. ಕ್ಲೀನಿಂಗ್ ಮಧ್ಯದಲ್ಲಿ ಬ್ರೇಕ್ ತಗೊಂಡು ಬಿಸಿಯಾಗಿ ಮಟನ್ ಸಾಂಬಾರ್ ಜೊತೆಗೆ ಮುದ್ದೆ ಊಟ ಮಾಡ್ಕೊಂಡು ಮತ್ತೆ ಕೆಲ್ಸಕ್ಕೆ ಅಂತ ನಿಂತ್ಕೊಂಡು ಇನ್ನ ನಮ್ ಬ್ರೂನ ಎಲ್ರು ನೆಟ್ಟು ಕೆಲಸ ಮಾಡ್ತಾವ್ರಂತ ಎಲ್ಲರ ಹತ್ರ 5 ನಿಮಿಷ ನಿಂತ್ಕೊಂಡು ಕೂತ್ಕೊಂಡು ನೋಡ್ಕೋತೀವಿ. ಫೈನಲಿ ನಾನು ಮಲ್ಕೊಳ್ಳೋ ರೂಮ್ದು ಕ್ಲೀನಿಂಗ್ ಇವತ್ತಿಗೆ ಮಾಡಿ ಮುಗಿಸ್ತೀನಿ. ಇನ್ನ ಹಾಲ್ ಕ್ಲೀನಿಂಗ್ ನಾಳೆಗೆ ಅಂತ ಫಿಕ್ಸ್ ಆದ. ಮಧ್ಯಾಹ್ನ ಮಟನ್ ಸಾಂಬಾರ್ ಇದ್ದಿದ್ರಿಂದ ಚಿಕನ್ ನ ರಾತ್ರಿಗೆ ಮಾಡ್ಕೊಳ್ಳೋದಂತ ಎತ್ತಿಟ್ಟಿದ್ದು. ಸೊ ನಾನು ಹೋಗಿ ಇವತ್ತು ಗ್ರೀನ್ ಚಿಕನ್ ಮಾಡಿದ್ದೆ. ರಾತ್ರಿ ಅಷ್ಟರಲ್ಲಿ ನೀರ್ ಬಂತು ಅಂತ ನಮ್ಮ ಮಮ್ಮಿ ಮತ್ತೆ ನನ್ನ ತಂಗಿ ಬೆಡ್ಶೀಟ್, ಬ್ಲಾಂಕೆಟ್, ಸೊಳ್ಳೆ ಪರ್ದ ಎಲ್ಲಾನು ಒಗ್ದಾಕಿದ್ರು. ನಮ್ ತರ ಯಾರೆಲ್ಲ ಶ್ರಾವಣಕ್ಕೆ ಮನೆ ಧೂಳೊಡಿತೀರಾ ಅಂತ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಲ್ಕೊಂಡೆ. ಇವತ್ತಿಗೆ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.